ನಮಸ್ಕಾರ ಟಿವಿ9ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಬೆಂಗಳೂರಿನಲ್ಲಿ ಈಗ 10 ಪ್ರೈವೇಟ್ ಕಾಲೇಜ್ಗಳು ಯೂನಿವರ್ಸಿಟಿಗಳು ತಲೆ ಎತ್ತಿ ನಿಂತಿವೆ. ಪಿಯುಸಿ ಕಂಪ್ಲೀಟ್ ಆದವರು, ಗ್ರಾಜುಯೇಷನ್ ಕಂಪ್ಲೀಟ್ ಆದವರು ಯಾವ ಕಾಲೇಜ್ ಅಥವಾ ಯೂನಿವರ್ಸಿಟಿನ ಚೂಸ್ ಮಾಡಬೇಕು ಅಂತ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅದಕ್ಕೆ ಉತ್ತರ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ಈಗ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಆಗಿದೆ. ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವಂತಹ ಸಪ್ತಗಿರಿ NPS ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಇವತ್ತು ನಾನಿದ್ದೀನಿ. ಹಾಗಾದ್ರೆ ಬನ್ನಿ, ಇಲ್ಲಿ ಯಾವ ರೀತಿಯಾದ ಫೆಸಿಲಿಟೀಸ್ ಇದೆ, ಯಾವೆಲ್ಲ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು, ಕ್ಯಾಂಪಸ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಸಪ್ತಗಿರಿ NPS ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನ 3 ಬ್ಲಾಕ್ ಅಲ್ಲಿ ಡಿವೈಡ್ ಮಾಡಲಾಗಿದೆ. ನಾವೀಗ ಸದ್ಯಕ್ಕಿರುವಂತದ್ದು ಎ ಬ್ಲಾಕ್ ಅಲ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ಕೋರ್ಸಸ್ ಮತ್ತು ಆ ಸ್ಟೂಡೆಂಟ್ಸ್ಗೆ ಬೇಕಾದಂತ ಎಲ್ಲ ಫೆಸಿಲಿಟೀಸ್, ಕ್ಲಾಸ್ ರೂಮ್ಸ್ ಎಲ್ಲವನ್ನು ಎ ಬ್ಲಾಕ್ ನಲ್ಲಿ ಡಿವೈಡ್ ಮಾಡಲಾಗಿದೆ. ಇನ್ನು ಬಿ ಬ್ಲಾಕ್ ಅಲ್ಲಿ BBA ಮತ್ತು BCA ಕೋರ್ಸಸ್ ಆಗಿ ಅದನ್ನ ಮೀಸಲಿಡಲಾಗಿದೆ. ಇನ್ನು ಸಿ ಬ್ಲಾಕ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ಗೋಸ್ಕರ MBA ಮತ್ತು MCA ಕೋರ್ಸಸ್ಗೆ ಸಿ ಬ್ಲಾಕ್ ಆಗಿ ಡಿವೈಡ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ನಾವಿರುವಂತದ್ದು ಎ ಬ್ಲಾಕ್ ಅಲ್ಲಿ. ಕ್ಯಾಂಪಸ್ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸ್ಪೇಷಿಯಸ್ ಆದಂತಹ ಕ್ಲಾಸ್ ರೂಮ್ಗಳು, ಒಟ್ಟು 258 ಕ್ಲಾಸ್ ರೂಮ್ ಅನ್ನ ಹೊಂದಿರುವಂತಹ ಒಂದು ಬ್ಲಾಕ್ ಆಗಿದೆ ಇದು. ಅದರ ಜೊತೆಗೆ 83 ಲ್ಯಾಬ್ಸ್ ಇದೆ, 6 ಸೆಮಿನಾರ್ ಹಾಲ್ಗಳು, ಈ ರೀತಿಯಾಗಿ ತುಂಬಾನೇ ಸ್ಪೇಷಿಯಸ್ ಆದಂತಹ ಕ್ಲಾಸ್ ರೂಮ್ಗಳು. ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲಿ ಕೂಡ ಪ್ರೊಜೆಕ್ಟರ್ ವ್ಯವಸ್ಥೆ ಮತ್ತು 10 ವಿದ್ಯಾರ್ಥಿಗಳು ಆರಾಮಾಗಿ ಕೂತ್ಕೊಂಡು ಕ್ಲಾಸನ್ನು ಕೇಳೋದಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ. ಜೊತೆಗೆ ಕ್ಯಾಂಪಸ್ ಕೂಡ ಅಷ್ಟೇ. ಮತ್ತು ಲ್ಯಾಬ್ರೇಟರೀಸ್ ನೀವು ನೋಡ್ತಾ ಇರ್ಬೋದು, ತುಂಬ ಎಕ್ವಿಪ್ಡ್ ಲ್ಯಾಬ್ರೇಟರೀಸ್, ತುಂಬ ಸ್ಪೇಷಿಯಸ್ ಆಗಿರುವಂಥ ಎನ್ವಿರಾನ್ಮೆಂಟ್. ಅದರ ಜೊತೆಗೆ ಫ್ಯಾಕಲ್ಟಿ ತುಂಬಾ ಹೆಲ್ಪ್ಫುಲ್ ಆಗಿರ್ತಾರೆ. ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡೋದರ ಜೊತೆಗೆ ಓದೋದಕ್ಕೆ ಸೂಕ್ತವಾದಂತಹ ವಾತಾವರಣ ಹೊಂದಿರುವಂಥ ಯೂನಿವರ್ಸಿಟಿ ಕಾಲೇಜ್ ಇದಾಗಿದೆ. ಈಗ ಸಪ್ತಗಿರಿ NPS ಯೂನಿವರ್ಸಿಟಿಯ ರಿಸರ್ಚ್ ಮತ್ತು ಇನೋವೇಷನ್ನ ಡೀನ್ ಆಗಿರುವಂಥ ಡಾಕ್ಟರ್ CS ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್, ಸಾಮಾನ್ಯವಾಗಿ ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದರೆ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ ಅಬೌಟ್ ಎವ್ರಿ ಸಬ್ಜೆಕ್ಟ್. ಸೊ ಹಾಗಾಗಿ ರಿಸರ್ಚ್ ಆ್ಯಂಡ್ ಇನೋವೇಷನ್ಗೆ ಒತ್ತು ಕೊಡೋದು ತುಂಬಾ ಮುಖ್ಯವಾಗುತ್ತೆ. ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ ನೀವು ಯಾವ ರೀತಿಯಾದ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಇದಕ್ಕೆ? ಈಗ ನೋಡಿ, ಸಪ್ತಗಿರಿ NPS ಯೂನಿವರ್ಸಿಟಿ ಇವಾಗ ನೀವೇನು ಹೇಳಿದ್ರಿ, ರಿಸರ್ಚ್ ಇನ್ನೋವೇಷನ್ಸ್, ಸೊ ಇವೆರಡು ವೆರಿ ಸ್ಟ್ರಾಂಗ್ ಪಿಲ್ಲರ್ಸ್ ಆಫ್ ಅವರ್ ಯೂನಿವರ್ಸಿಟಿ. ಯಾಕಂದರೆ ಇವತ್ತಿನ ದಿನ ನಮ್ಮ ಹುಡುಗರು ಕೆಲಸ ಸಿಗಬೇಕು ಅಥವಾ ಅವರು ಸಕ್ಸಸ್ ರೇಟ್ ಚೆನ್ನಾಗಾಗಬೇಕು ಅಂದರೆ ಇನೋವೇಷನ್ ಇಸ್ ದ ಓನ್ಲಿ ವೇ ಫಾರ್ವರ್ಡ್. ಅವರಿಗೆ ಗೊತ್ತಾಗಬೇಕು ಅದ್ರ ಬಗ್ಗೆ ವೈಲ್ ದೇ ಆರ್ ಡೂಯಿಂಗ್ ದರ್ ಬ್ಯಾಚುಲರ್ಸ್. ಸೊ ಅದಕ್ಕೆ ಆ್ಯಂಡ್ ಮೋರ್ ಓವರ್ very strong research will lead to sustainable innovations. So we are looking at sustainable innovations. So ಇದರಲ್ಲಿ ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಪ್ರೋ ಚಾನ್ಸಲರ್ ಸರ್ ಮನೋಜ್ ಸರ್, ಹಾಗೂ ನಮ್ಮ ಚಾನ್ಸಲರ್ ಸರ್ ದಯಾನಂದ ಸರ್, ಹಾಗೂ ನಮ್ಮ AO ಸರ್ ವೆಂಕಟೇಶಪ್ಪ ಸರ್. ಸೊ ಇವ್ರ ವಿಷನ್ನು ತುಂಬ ಇದೆ. ಸೊ ದೇ ಹ್ಯಾವ್ ಡಿಸೈಡೆಡ್ that they should set up excellent centers. So in the focused area, like for example embedded systems, when we innovation ಅಂತ ಏನು ಹೇಳ್ತೀರಾ, ಅದಕ್ಕೆ ಬೇಕಾದಲ್ಲ ಎಂಬೆಡೆಡ್ ಸಿಸ್ಟಮ್ಸ್ ಆಗಲಿ, ರೊಬೋಟಿಕ್ಸ್ ಆಗಲಿ, ಅಥವಾ ಸೈಬರ್ ಸೆಕ್ಯೂರಿಟಿ ಆಗಲಿ, ಹೆಲ್ತ್ ಕೇರ್ ಆಗಲಿ, CFD ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಮಿಕ್ಸ್ ಅಂತ ಏನು ಹೇಳ್ತೀರಾ, ಮೆಟೀರಿಯಲ್ಸ್ ಅಥವಾ ನಾನೋ ಫ್ಲೂಯಿಡ್ಸ್. ಸೊ ಈ ಸಬ್ಜೆಕ್ಟ್ಸಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ವಿತ್ ದಿ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಏನು ಹೇಳ್ತೀರಾ, ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದಾರೆ. ಸೊ ಎವ್ರಿಥಿಂಗ್ ಈಸ್ ಬೀಯಿಂಗ್ ಇನ್ ಪ್ಲೇಸ್. ಸೊ ಆವಾಗ ಈ ಫೆಸಿಲಿಟೀಸು ನಮ್ಮ ಹುಡುಗರಾಗಲಿ, ನಮ್ಮ ಮೇಸ್ಟ್ರುಗಳು ಕೆಲವರೆಲ್ಲ ಮೆಂಟರ್ಸ್ ಆಗಿ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಫಾರ್ ಎಕ್ಸಾಂಪಲ್, ಈಗ ಒಂದು 10 ಜನ ಹುಡುಗರು ಅಂದರೆ
ಯಾರಿಗೆ ಇಂಟ್ರೆಸ್ಟ್ ಇದೆ ರಿಸರ್ಚು ಇನೋವೇಷನ್ ಅಂದರೆ, ಸೊ ಆ ಹುಡುಗರಿಗೆ ಯಾವ ಡೊಮೈನ್ ಅವ್ರಿಗೆ ಯಾವುದು, ಈಗ ನಾನು ಹೇಳಿದ್ದು ಡೊಮೈನಲ್ಲಿ ಯಾವುದರಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ ಅದರಲ್ಲಿ ಅವರು ಟ್ರೈನಿಂಗ್ ತೊಗೊತಾರೆ. ಒಬ್ಬ ಮೆಂಟರ್ ಆಗಿರ್ತಾರೆ ಒಬ್ಬರು ಪ್ರೊಫೆಸರು ಆ ಫೀಲ್ಡಲ್ಲಿ. ಸೊ ಜೊತೆಗೆ ಮೇಯ್ನ್ ಥಿಂಗ್ ಏನಂದರೆ ನಮ್ಮಲ್ಲಿ ಮೆಡಿಸಿನು ಇದೆ. ಸೊ ಈಗ ಇಂಜಿನಿಯರಿಂಗ್ ಮೆಡಿಸಿನ್ ಕಾಂಬಿನೇಷನ್ ಇದೆಯಲ್ಲ, ಅದು ಇನೋವೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅದು. ಸೊ ದಟ್ ವೇ ನಾವು ಲಾಟ್ ಆಫ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಟು AI ರಿಲೇಟೆಡ್ ಟು ಮೆಡಿಸಿನ್ ಅಥವಾ ಹೆಲ್ತ್ ಕೇರ್, ಹೆಲ್ತ್ ಸೆಕ್ಟರ್ಸ್, ಇದಕ್ಕೆ ನಮ್ಮಲ್ಲಿ ಫೋಕಸ್ ಜಾಸ್ತಿ ಕೊಡ್ತಾಯಿದ್ದೀವಿ. ವಿ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ್ಯಾಟ್. ಆಮೇಲೆ ಈಗ ನೋಡಿ, ಜಸ್ಟ್ ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ರೆ ಸಾಲದು. ಸೊ ನಮ್ಮ ಫ್ಯಾಕಲ್ಟಿ ಆಗಲಿ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಅವರಿಗೆ ನಾವು ಮೋಟಿವೇಟ್ ಮಾಡಬೇಕಂದ್ರೆ ಇನ್ ಟರ್ಮ್ಸ್ ಆಫ್ ವಾಟ್. ಸೊ ಒಂದು ಕಡೆ ವಿ ಹ್ಯಾವ್ ಟು ಮೋಟಿವೇಟ್ ಫ್ಯಾಕಲ್ಟಿ by ensuring that they are very happy and they always sustain that passion for research and innovation. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಯೂನಿವರ್ಸಿಟಿಲಿ ವಿ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ರಿಸರ್ಚ್ ಪ್ರಮೋಷನ್ ಪಾಲಿಸಿ. ಸೊ ಆ ಪಾಲಿಸಿ ಏನಂದರೆ, ಈಗ ಒಬ್ಬ ಫ್ಯಾಕಲ್ಟಿ ಬಂದು ಅವನು ಒಂದು ಡೊಮೈನಲ್ಲಿ ಹೇಳಿದ್ನಲ್ಲ, ಆ ಡೊಮೈನಲ್ಲಿ ಅವ್ನಿಗೆ ಏನು ಪ್ಯಾಷನ್ ಇದೆ, ಆ ಡೊಮೈನಲ್ಲಿ ಒಂದು ಲ್ಯಾಬ್ ಸೆಟಪ್ ಮಾಡೋಕ್ಕಾಗಲಿ ಅಥವಾ ಫೆಸಿಲಿಟೀಸ್ ಕ್ರಿಯೇಟ್ ಮಾಡೋಕ್ಕಾಗಲಿ, ಅದಕ್ಕೆ ನಮ್ಮ ಯೂನಿವರ್ಸಿಟಿಯವರು ವಿ ಗಿವ್ ವಾಟ್ ಈಸ್ ಕಾಲ್ಡ್ ಎಸ್ ಎ ಸೀಡ್ ಗ್ರಾಂಟ್. ಸೊ ಅಪ್ ಟು ಇವಾಗ 50,000ಇಂದ 10 lakhವರೆಗೂ ಕೊಡ್ತೀವಿ ಫ್ಯಾಕಲ್ಟಿ, ಇಂಡಿವಿಜುವಲ್ ಫ್ಯಾಕಲ್ಟಿಗೆ, ಬೇಸ್ಡ್ ಆನ್ ದಿ ಮೆರಿಟ್ ಆಫ್ ದಿ ಪ್ರಾಜೆಕ್ಟ್. ಸೊ ಅವ್ರು ಬಂದು ಪ್ರೆಸೆಂಟೇಷನ್ ಮಾಡ್ತಾರೆ ಒಂದು ಕಮಿಟಿ ಮುಂದೆ. ಸೊ ಬೇಸ್ಡ್ ಆನ್ ದಟ್ ಬಡ್ಜೆಟ್ ಮೇಲೆ ಕೊಡ್ತಾರೆ. ಒಂದು ಸ್ಕೀಮು. ಇನ್ನೊಂದು ಏನಂದರೆ, ಇವಾಗ ಪೇಪರ್ ಪಬ್ಲಿಷ್ ಮಾಡಿದ್ರೆ ಅವ್ರಿಗೆ ಇನ್ಸೆಂಟಿವ್ಸು. ಆಮೇಲೆ ಪೇಟೆಂಟು, ಇವತ್ತು ನೀವೇನು ಇನೋವೇಷನ್ ಹೇಳಿದ್ರೆ, ಸೊ IPR ರಿಲೇಟೆಡ್ ನಮ್ಮ ಪೇಟೆಂಟ್ಗೆ ಏನು ಮಾಡ್ತಾಯಿದ್ದೀವಿ, ವಿ ಆರ್ ಲುಕಿಂಗ್ ಅಟ್ ನಮ್ಮ ಯೂನಿವರ್ಸಿಟಿಯಿಂದನೇ ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಸೊ ಎಲ್ಲ ಖರ್ಚು, ಫೈಲಿಂಗ್ ಆಗಲಿ, ಪಬ್ಲಿಷಿಂಗ್ ಆಗಲಿ ಅಥವಾ ಅವಾರ್ಡು, ಆ ಸ್ಟೇಜ್ವರೆಗೂ ನಾವೇ ಫ್ಯಾಕಲ್ಟಿಗೆ ಹೆಲ್ಪ್ ಮಾಡ್ತೀವಿ. ವಿ ವಿಲ್ ಅಸಿಸ್ಟ್ ಬೋತ್ ಫ್ಯಾಕಲ್ಟಿ ಆ್ಯಂಡ್ ಸ್ಟೂಡೆಂಟ್ಸ್. ಸೊ ಆಲ್ಮೋಸ್ಟ್ 1.25 lakhs ಆಗುತ್ತೆ ಒಂದು ಪೇಟೆಂಟು ಕಂಪ್ಲೀಟ್ ಪ್ರಾಸೆಸ್ ಆಗಲಿಕ್ಕೆ. ಸೊ ಆ ಫೆಸಿಲಿಟೀಸು ನಮ್ಮ ಯೂನಿವರ್ಸಿಟಿ ಕೊಡುತ್ತೆ. ಸೊ ಅದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮಲ್ಲಿ ಈಗ ಯಾಕೆ ನಾವು ಅವೆಲ್ಲ ಕೊಡ್ತಾಯಿದ್ದೀವಿ ಅಂದರೆ, ವಿ ಹ್ಯಾವ್ ಗಾಟ್ ಹೈಲಿ ಅಕಂಪ್ಲಿಷ್ಡ್ ಕ್ವಾಲಿಫೈಡ್ ಫ್ಯಾಕಲ್ಟಿ, ಟಾಪ್ ಯೂನಿವರ್ಸಿಟೀಸಿಂದ ಎಲ್ಲ ಇಲ್ಲಿದ್ದಾರೆ. ಸೊ ಅದಕ್ಕೆ ನಾವು ವಿ ಹ್ಯಾವ್ ಟು ಕ್ರಿಯೇಟ್ ಎನ್ ಎನ್ವಿರಾನ್ಮೆಂಟ್ ದಟ್ ದೇ ಸ್ಟೇ ಬ್ಯಾಕ್ ವಿತ್ ಅಸ್. ಸೊ ಹಾಗಾಗಿ ಇದನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ವಿ ಆರ್ ಆಲ್ಸೋ ಆಫರಿಂಗ್ PhD ಪ್ರೋಗ್ರಾಮ್. ಸೊ ಇನ್ ಏರಿಯಾಸ್ ಲೈಕ್ ಕಂಪ್ಯೂಟರ್ ಸೈನ್ಸ್, ಮೆಡಿಸಿನಲ್ಲೂ ಸೆವೆರಲ್ ಫೀಲ್ಡ್ಸಲ್ಲಿ ಮಾಡ್ತಾಯಿದ್ದೀವಿ. ಸೊ ಈ ಥರ ಅವಾಗೇನಾಗುತ್ತೆ, ನಮಗೆ ರಿಸರ್ಚ್ ಸ್ಕಾಲರ್ಸು ಬರ್ತಾರೆ. ಸೊ ಆವಾಗ ನಮಗೇನಾಗುತ್ತೆ, ನಮ್ಮ ಫ್ಯಾಕಲ್ಟಿಗಳಿಗೆ ದೇ ವಿಲ್ ಹ್ಯಾವ್ ರಿಸೋರ್ಸಸ್ ಟು ವರ್ಕ್ ವಿತ್ ದೆಮ್, ದಿ ಸ್ಟೂಡೆಂಟ್ಸ್ ವಿಲ್ ವರ್ಕ್ ವಿತ್ ದೆಮ್. ಆವಾಗ ಕಟ್ಟಿಂಗ್ ಎಜ್ ಟೆಕ್ನಾಲಜೀಸ್ ಏನು ಹೇಳ್ತಾ ಇದ್ದೀವಿ, ಅದರಲ್ಲಿ ದೇ ಕ್ಯಾನ್ ಗೆಟ್ ಇನ್ ಟು ಲಾಟ್ ಆಫ್ ಇನೋವೇಷನ್ಸ್. ಸೊ ಅದಕ್ಕೆ ಶಾರ್ಟ್ಲಿ PhD ಪ್ರೋಗ್ರಾಮ್ಸು ಸ್ಟಾರ್ಟ್ ಆಗ್ತಾಯಿದೆ ಈಗ. ಸೊ ಅಪಾರ್ಟ್ ಫ್ರಮ್ ದಟ್, ಈಗ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆಗಲಿ, ಬೇರೆ ಸ್ಟೂಡೆಂಟ್ಸ್ ಆಗಲಿ, ಎಷ್ಟೊಂದು ಜನಕ್ಕೆ ಆಂಟ್ರಪ್ರಿನರ್ಶಿಪ್ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ಸೊ ಇವತ್ತು ಏನು ಹೇಳ್ತೀರ, ಸ್ಟಾರ್ಟಪ್ಪು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಇನ್ ಟುಡೇಸ್ ಕಾಂಟೆಕ್ಸ್ಟ್. ಸೊ ಲಾಟ್ ಆಫ್ ಗೌರ್ಮೆಂಟ್ ಸ್ಕೀಮ್ಸ್ ಆರ್ ದೇರ್, MSME ಇದೆಲ್ಲ. ಸೊ ನಾವು ಇನ್ಫ್ಯಾಕ್ಟ್ ನಾವು ಇವಾಗ ಈ ಯೂನಿವರ್ಸಿಟಿ ವಿ ಆರ್ ಟ್ರೈಂಗ್ ಟು ಗೆಟ್ ವಾಟ್ ಈಸ್ ಕಾಲ್ಡ್ ಆಸ್ ಅದಕ್ಕೆ ಗೌರ್ಮೆಂಟ್ MSME ರೆಕಗ್ನಿಷನ್ಗೆ ನಾವು ಅಪ್ಲೈ ಮಾಡ್ತಾಯಿದ್ದೀವಿ. ಸೊ ಪ್ಲಸ್ ಆಲ್ಸೋ ವಿ ಹ್ಯಾವ್ ಆಲ್ರೆಡಿ ಇಯರ್ ಮಾರ್ಕ್ಡ್ 10,000 square feet only for startups, with something like one particular area we have earmarked for a maker space lab anta. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಟಿಂಕರಿಂಗ್ ಲ್ಯಾಬ್, ಇವಾಗ ಹುಡುಗ ಒಂದು ಸಾಲ್ಡ್ರಿಂಗ್ ಮಾಡಬೇಕಾಗಲಿ, 3D ಪ್ರಿಂಟಿಂಗ್ ಮಾಡಬೇಕು, ಅಥವಾ ಅದೇ ಮಾಡೆಲ್ ಕ್ರಿಯೇಟ್ ಮಾಡಬೇಕು, ಅಥವಾ ಪ್ರೋಟೋಟೈಪಿಂಗ್ ಮಾಡಬೇಕು. ಸೊ ಈ ಥರ, ಆಮೇಲೆ ಸಾಲ್ಡ್ರಿಂಗ್ ಎಲ್ಲ ಫೆಸಿಲಿಟೀಸು ನಾವಲ್ಲಿ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಮೇಕರ್ ಸ್ಪೇಸ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಕ್ರಿಯೇಟ್ ಮಾಡ್ತಾಯಿದ್ವಿ. ಸೊ ದಟ್ ಈಸ್, ಜೊತೆಗೆ ಬೂಟ್ ಕ್ಯಾಂಪ್ ಆರ್ಗನೈಸ್ ಮಾಡ್ತೀವಿ. ಸೊ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕರೆಸ್ತೀವಿ. ಆಮೇಲೆ ಇವತ್ತಿನ ಏರಿಯಾ ಏನಿದೆ, ವಾಟ್ ಯು ಕಾಲ್ ದಿ ಮೋಸ್ಟ್ ಡಿಮಾಂಡ್ ಇರುತ್ತಲ್ಲ ಇವಾಗ ಬಿಸ್ನೆಸ್ಸಲ್ಲಿ, ಯಾವ ಏರಿಯಾಸು ಎಲ್ಲಿ, ಆಮೇಲೆ ಫೈನಾನ್ಸಲ್ಲಿ ಸಿಗುತ್ತೆ ಅವನಿಗೆ. ಸೊ ಈ ಥರ ವಿ ವಿಲ್ ಟ್ರೈ ಟು ಗೆಟ್ ಲಾಟ್ ಆಫ್ ಆಂಟ್ರಪ್ರಿನರ್ಸ್ ಆಲ್ಸೋ ಟು ಕಮ್ ಆ್ಯಂಡ್ ಟಾಕ್ ಟು ಅವರ್ ಸ್ಟೂಡೆಂಟ್ಸ್. ಸೊ ದಟ್ ಈಸ್ ಒನ್ ಥಿಂಗ್ ವಿ ಆರ್ ಡೂಯಿಂಗ್. ಆ್ಯಂಡ್ ಆಲ್ಸೋ we are trying to send students for competitions.
So one such, right now, students are engaged with the ISRO competition. So they are trying to build the, what you call, the autonomous aerial, navigation aerial vehicle. So they are in the process. So the university is supporting them in terms of finance, in terms of infrastructure, in terms of, faculty advisors and so on. So that way, I mean, plus they are also like, we are organizing shortly Tech Fest, I mean, exclusively, like for our own students to identify the talents, because we have a concept of what is called as a build club. So where that will lead to startup, innovation and startup. So that is a concept what we have in IIT Research Park. So now our concept ne now adapt ಮಾಡೋಣ ಅಂತ ಇದ್ದೀವಿ, because it's a very good practice. So ಏನಂದರೆ ಅಲ್ಲಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ವಿಲ್ ಪಿಕ್, ಬಿಕಾಸ್ ವಿ ಹ್ಯಾವ್ ಗಾಟ್ ಅರೌಂಡ್ 4,000 ಸ್ಟೂಡೆಂಟ್ಸ್ ಅಂದರೆ ನಾವು ಎಲ್ಲರನ್ನೂ ಇದು ಮಾಡಲಿಕ್ಕಾಗಲ್ಲ. ಸೊ ಯಾರಿಗೆ ಆಸಕ್ತಿ ಇದೆ ಅಂದರೆ ಸೆಲೆಕ್ಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಗಾಟ್ ಆಲ್ ದೀಸ್ ಪ್ಯಾರಾಮೀಟರ್ಸ್. ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾವ್ ಫಾರ್ಮ್ಡ್ ಎ ಕ್ಲಬ್. ಸೊ ದಟ್ಸ್ ಕಾಲ್ಡ್ ಬಿಲ್ಡ್ ಕ್ಲಬ್. ಆ್ಯಂಡ್ ಇದರಿಂದ ನಾವು ಹುಡುಗರನ್ನ ಕಾಂಪಿಟಿಷನ್ಗೆ ಕಳಿಸ್ತೀವಿ. ಸೊ ದಟ್ ಅವರ್ ದೇ ವಿಲ್ ಬಿ ದಿ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ಅವರ್ ಯೂನಿವರ್ಸಿಟಿ. ಆ ಥರ ಜೊತೆಗೆ ಆ್ಯಸ್ ಐ ಟೋಲ್ಡ್, ನಮ್ಮ ಫ್ಯಾಕಲ್ಟಿ ಕೂಡ ನಾವು ವಿ ಎನ್ಕರೇಜ್ ದೆಮ್ ಟು ಗೋ ಅಬ್ರಾಡ್, present papers. And the best part, the best part is we are inviting faculty from universities abroad. They will come here, stay for about 1 month, engage one module of the course. So that is one speciality. So where, where the collaborations in terms of research, in terms of student exchange can happen. So that is one thing. So these are the things happening at this point of time. So I think with the encouragement for all of us given by the management, I think we will reach pretty good heights in innovations. And definitely in 10 years down the line, Saptagiri University, Saptagiri NPS University will be a big name in research and innovations. So ಸರ್, ನೀವು ಒಂದು ಪಾಯಿಂಟ್ ತುಂಬ ಅದ್ಭುತವಾಗಿ ಹೇಳಿದ್ರಿ. ಈಗ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸ್ಟೂಡೆಂಟ್ಸ್ಗೆ ಅವರ ಪ್ರಾಜೆಕ್ಟ್ಸ್ನ ಚೂಸ್ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಯಾವ ಥರ ಇರುತ್ತೆ? ನೀವು ಹೇಳಿದ್ರಿ PhD ಪ್ರೋಗ್ರಾಮ್ ಅಂತ. ಯಾವ ಹಂತದಲ್ಲಿ ಸ್ಟೂಡೆಂಟ್ಸ್ ಅದನ್ನು ಮಾಡ್ಬೋದು, ಮತ್ತು ಅವರ ನಾರ್ಮಲ್ ಕೋರ್ಸ್ ಜೊತೆ ಅದು ಯಾವ ರೀತಿಯಾಗಿ ಸಪೋರ್ಟ್ ಆಗುತ್ತೆ, ಅದಕ್ಕೆ ಎಷ್ಟು ಮಾನ್ಯತೆ ಹೇಗೆ ಕೊಡಿಸ್ತೀರಾ ಸರ್? ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾನು ನಿಮ್ಗೇನು ಹೇಳಿದೆ, ಥ್ರಸ್ಟ್ ಏರಿಯಾಸ್ ಅಂತ ಏನು ಹೇಳಿದ್ವಲ್ಲ, ಸೊ ಆ ಏರಿಯಲ್ಲಿ ನಾವು ಕಾಲ್ ಮಾಡೋವಲ್ಲೇ ಹುಡುಗಂಗೆ ಹೇಳಿಬಿಡ್ತೀವಿ. ಸೊ ಈ ಥರ ಒಂದು ಸ್ಪೆಷಲೈಸ್ಡ್ ಏರಿಯಾ ಇದೆ, ಇದರಲ್ಲಿ ನಿಮಗೆ ಎಕ್ಸ್ಪರ್ಟ್ ಇದ್ದಾರೆ ನಮ್ಮಲ್ಲಿ. So that what we do is we connect the student with the faculty in that particular domain. Then they do a rigorous literature review and so on, and then come out with a problem. By chance, it needs some small funding. Okay, the university will give small seed grant. ಸಡನ್ನಾಗಿ ನೋಡಿ, ಏನೋ ಒಂದು ಈಗ ಯಾರೋ ಇವಾಗ ಡೇಟಾ ಬೇಕಾಗತ್ತೆ, ಇವಾಗ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಸೊ ವೆದರ್ ಡೇಟಾ ಬೇಕು, 50,000 rupees ಬೇಕಾಗತ್ತೆ ಅದಕ್ಕೆ. ಸೊ ವಿ ಹ್ಯಾವ್ ಟು ಪೇ. ಸೊ ಆ ಥರ ಒಂದು ಇನ್ಸ್ಟೆನ್ಸ್. ಸೊ ವಾಟ್ ಎವರ್ ಮಿನಿಮಲ್ ದೇ ನೀಡ್, ಸೊ ವಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್. ಸೊ ಆ ಥರ ಒಂದು ಸಪೋರ್ಟ್ ಸಿಸ್ಟಮ್ ಇದೆ, ಅಪಾರ್ಟ್ ಫ್ರಮ್ ಸೆಟ್ಟಿಂಗ್ ಅಪ್ ದಿ ಫೆಸಿಲಿಟೀಸ್ ದಟ್ ಈಸ್ ನೀಡೆಡ್ ಫಾರ್ ರಿಸರ್ಚ್. ಸೊ ದಿಸ್ ಇಸ್ ಅಡಿಷನಲ್ ಸಪೋರ್ಟ್ ವಾಟ್ ವಿ ಗಿವ್ ಫಾರ್ ದಮ್. ಈಗ ಎಕ್ಸ್ಟರ್ನಲಿ ಇಸ್ರೋ ಅಂಥ ಪ್ರಾಜೆಕ್ಟ್ಸ್ಗೆ ನಿಮ್ಮ ಸ್ಟೂಡೆಂಟ್ಸು ವರ್ಕ್ ಮಾಡುವಂಥ ಅಪಾರ್ಚುನಿಟೀಸ್ನ ಕ್ರಿಯೇಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಆ ರೀತಿಯಾಗಿ ಮಕ್ಕಳನ್ನು ಟ್ರೈನ್ ಮಾಡ್ತಾ ಇದ್ದೀರಾ? ಇದು ಆ್ಯಕ್ಚುಲಿ ವಾಟ್ ಹ್ಯಾಪನ್ಡ್, ಇದು ಏನಂದರೆ, ಈಗ ನೋಡಿ, ಸ್ಟೂಡೆಂಟ್ಸ್ ಎಸ್ಪೆಷಲಿ ಕಾಂಪಿಟೇಷನ್ಸ್ ಎಲ್ಲ ಕಡೆ ನಡೀತಾ ಇರುತ್ತೆ. ಆದರೆ ಕಾಂಪಿಟೇಷನ್ ಹೆಲ್ಡ್ ಬೈ ಇವಾಗ ಇಸ್ರೋ, ಈ ಥರ ಬ್ರ್ಯಾಂಡ್ ಇದೆ ನೋಡಿ, IIT, ಈಗ ರೋಬೋಕಾನ್ ಅಂತೇಳಿ IIT ಡೆಲ್ಲಿ ಆಮೇಲೆ ದೂರದರ್ಶನ್ ಇಬ್ಬರು ಸೇರಿ ಮಾಡ್ತಾರೆ. ಸೊ ಅಂಥ ಕಡೆ ನಮ್ಮ ಹುಡುಗರು ರೋಬೋ ಬಿಲ್ಡ್ ಮಾಡಿದ್ರೆ ಅಲ್ಲಿ ಅವ್ರ ಟ್ಯಾಲೆಂಟ್, ರಿಯಲ್ ಟ್ಯಾಲೆಂಟ್ ಅಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ದಿ ಅಸೆಸ್ಮೆಂಟ್ ಹೌ ಇಟ್ ಗೋಸ್ ವಿಲ್ ಬಿ ಡಿಫ್ರೆಂಟ್. ಸೊ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಅದಕ್ಕೆ ವಿ ಆಲ್ವೇಸ್ ಅಡ್ವೈಸ್ ಅವರ್ ಸ್ಟೂಡೆಂಟ್ಸ್ ಟು ಟೇಕ್ ಪಾರ್ಟ್ ಇನ್ ಈವೆಂಟ್, ಐ ಮೀನ್ ವಿಚ್ ಆರ್ ಹೋಸ್ಟೆಡ್ ಬೈ ಬ್ರ್ಯಾಂಡ್
institute, universities and so on. Because we really need to test waters. So that is the main thing. Our students, we need to ensure that our students test the waters. ನೋಡಿ ಇದೇನು ನೋಡ್ತಾ ಇದ್ದೀರಾ ಇದು 3D ಪ್ರಿಂಟೆಡ್ ನೀ ಜಾಯಿಂಟ್ ಅಂತೇಳಿ. ಓಕೆ, ನೋಡಿ ಈ ಕೆಳಗಡೆ ಪೋರ್ಷನ್ ಇದೆ ನೋಡಿ, ಆ್ಯಕ್ಚುಲಿ ಇದೆರಡು ಮಧ್ಯ ಇದೆಯಲ್ಲ, ಇದೆರಡು ಮಧ್ಯದಲ್ಲಿ ಇರೋದು, ಇಲ್ಲಿ ನ್ಯಾಚುರಲ್ ಏನಿರುತ್ತೆ, ನಮಗೆ ಫ್ಲೂಯಿಡ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಪೇಯ್ನ್ ಇರೋಲ್ಲ. ಸೊ ಏನಾಗುತ್ತೆ ಅಂದರೆ, ನೀವು CT ಸ್ಕ್ಯಾನ್ ತೊಗೊಂಡು ಬಾ ಪೇಷಂಟ್ದು 3D ಪ್ರಿಂಟಿಂಗ್ ಮಿಷಿನಿಗೆ ಬಿಟ್ಬಿಟ್ಟು, ಸೊ ಯು ಗೆಟ್ ದಿಸ್ ಜಾಯಿಂಟ್. ಸೊ ಈಗ ನೋಡಿ ಇದೇನಂದ್ರೆ ಅಡ್ವಾಂಟೇಜ್ ಏನಂದರೆ ಟೈಲರ್ ಮೇಡ್ ಜಾಯಿಂಟು, ಅಂದರೆ ಸ್ಪೆಸಿಫಿಕ್, ಪೇಷಂಟ್ ಸ್ಪೆಸಿಫಿಕ್ ಅಂತಾರೆ ಇದಕ್ಕೆ. ಸೊ ಈ ಥರದ್ದು ಡೆವಲಪ್ ಮಾಡ್ಬೋದು ಈ ಟೆಕ್ನಾಲಜಿ. ಸೊ ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಇದು ನೋಡಿ, ಇದು ಪ್ರಾಸ್ಥೆಟಿಕ್ ಆರ್ಮ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಆ್ಯಕ್ಚುಲಿ ಪ್ರೋಗ್ರಾಮಿಂಗ್ ಮಾಡಿ, ಓಕೆ, ಸೊ ಇದು ಹೋಗಿ ಗ್ರಿಪ್ ಮಾಡುತ್ತೆ ಕಾಂಪೌಂಡ್. ಓಕೆ, ಸೊ ಇದು ಬಂದು ನೋಡಿ ಎಲ್ಲ 3D ಪ್ರಿಂಟೆಡ್ ಇದು ನೋಡಿ, ಪೋರ್ಷನ್ 1 2 3 4 ಎಲ್ಲನೂ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಪ್ರಾಸ್ಥೆಟಿಕ್ ಆರ್ಮ್ ಅಂತಾರೆ, ಅಂದರೆ ಕೈ ಎಲ್ಲ ಮುರಿದೋಗಿದ್ರೆಲ್ಲ ರಿಪ್ಲೇಸ್ಮೆಂಟ್ ಮಾಡ್ತಾರಲ್ಲ, ಸೊ ಅಂಥ ಕಡೆ ಇದು. ಸೊ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೋದು, ಪ್ರೋಗ್ರಾಮಿಂಗ್ ಮಾಡಿ ಇದು ಮೂಮೆಂಟ್ಸ್ನೆಲ್ಲ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ ನಮ್ಮ ಜೊತೆ.